ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಈಗ ಹೀರೆಕಾಯಿ ಪಪ್ಪು ಮಾಡುವುದನ್ನು ತೋರಿಸುತ್ತೇನೆ. ಕಾಯಿ ಪಪ್ಪು ಮಾಡುವಂಥ ವಿಧಾನ. ಬೇಕಾಗಿರುವ ಪದಾರ್ಥಗಳು: 1 ಹೀರೆಕಾಯಿ ಅಂದರೆ 1/4 kg, 1 ಈರುಳ್ಳಿ, 20 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಬೇಳೆ ಕಡಿಮೆ ಇದ್ರೂ ಕೂಡ ಮಾಡ್ಕೋಬೋದು. ನೋಡಿ, ಒಂದು ಗ್ಲಾಸ್ ಇಷ್ಟೇ. ಈ 1 ಗ್ಲಾಸಲ್ಲಿ ಬೇಳೆ, 4 ಟೊಮೆಟೊ, ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನ್ ಜೀರಿಗೆ. ಮೊದಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, 2 ಸ್ಪೂನ್ ಜೀರಿಗೆ. ಎಷ್ಟು ಕೆಂಪಗಾಗೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಮಾಡ್ಕೊಳ್ಳಿ. ಇದು ಸಾಂಬಾರು ಬೇಳೆ ಸ್ವಲ್ಪ ಕಮ್ಮಿ ಇದೆ ಅಂದ್ರೂ ಮಾಡ್ಕೋಬೋದು. ಸಾಂಬಾರು ಪುಡಿ ಏನು ಅವಶ್ಯಕತೆ ಇಲ್ಲ. ಸಾಂಬಾರು ಪುಡಿ ಇಲ್ಲ ಅಂದಾಗ ಮಾಡ್ಕೋಬೋದು. ಮುದ್ದೆ, ಅನ್ನ, ಸಾರು, ಚಪಾತಿ, ದೋಸೆ ಎಲ್ಲದಕ್ಕೂ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದ್ರೂ ರೆಸಿಪಿ ಬೇಕು ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ಸಪೋರ್ಟ್ ಮಾಡಿ. ಕಮೆಂಟಲ್ಲಿ ತಿಳಿಸಿದ್ರೆ ಅದೇ ರೆಸಿಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ಸಾಕು. ಇನ್ನೂ ಜಾಸ್ತಿ ಸಾಕು, ಸರಿ ಆಗುತ್ತೆ. ಮತ್ತೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ, ಅದು ಹೀರೆಕಾಯಿ ಹಾಕ್ಬೇಕು. ಇವಾಗ ಹೀರೆಕಾಯಿನ ಒಂದು ಸ್ವಲ್ಪ ಹುರ್ಕೊಳ್ಳಿ. ಒಂದೇ ಒಂದು ನಿಮಿಷ ಫ್ರೈ ಆಗ್ತಿದೆ. ಸ್ವಲ್ಪ ಅರಿಶಿನ, ಜಾಸ್ತಿ ಹೀರೆಕಾಯಿ ಹುರಿಯೋಷ್ಟೇನಿಲ್ಲ. ಇದಾಗಿದ ತಕ್ಷಣ ಇಷ್ಟಾದ್ರೆ ಸಾಕು. ಮತ್ತೆ ಹಚ್ಚಿಟ್ಕೊಂಡಿದ್ದಲ್ಲ 4 ಟೊಮೆಟೊ, ಸ್ವಲ್ಪ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸ್ತೀನಿ, ಸ್ವಲ್ಪ ಬೆಂದ್ರೆ ಸಾಕು. ಮತ್ತೆ 1 ಗ್ಲಾಸು, ನೋಡಿ ಈ ಗ್ಲಾಸಲ್ಲಿ 1 ಗ್ಲಾಸು ಬೇಳೆ ಕಡಿಮೆ ಇದ್ರೆ ಮಾಡ್ಬೋದು. ಮತ್ತೆ ತೊಳೆದಿಟ್ಕೊಳ್ಳಿ, ನೆನೆಸೋ ಅವಶ್ಯಕತೆ ಇಲ್ಲ. ನಿಮ್ಗೆ ಸಾಂಬಾರು ಬೇಕು ಅಂದ್ರೆ ಒಂಚೂರು ಬೇಳೆ ಹೆಚ್ಚಿಸ್ಕೊಳ್ಳಿ, ಇಲ್ಲ ಹೀರೆಕಾಯಿ ಹೆಚ್ಚಿಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸೇರಿಸ್ಕೊಳ್ಳಿ. ನಾನು ನೋಡಿ ಒಂದು ಲೀಟರ್ ಆಗೋಷ್ಟು ನೀರು ಹಾಕಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಕಮ್ಮಿ ಬೇಕಂದ್ರೆ ಹಾಕೊಳ್ಳಿ. ಆಲ್ಮೋಸ್ಟ್ ಇದು 10 ಮೆಂಬರ್ಸ್ ಆಗುತ್ತೆ ಸಾಂಬಾರು. ಖಾರ ನೋಡ್ಕೊಳ್ಳಿ, ಏನಾದರೂ ಕಮ್ಮಿ ಇದ್ರೆ ಇವಾಗಲೇ ಸೇರಿಸ್ಕೊಳ್ಳಿ. ಚೂರು ನೋಡಿ, 1/4 ಸ್ಪೂನು ಬರೀ ಮೆಣಸಿನ ಪುಡಿ, ಸಾಂಬಾರು ಪುಡಿ ಅಲ್ಲ ಇದು. ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಕೆಲವ್ರಿಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅನ್ನೋ ಜಾಗದಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಬರೀ ಮೆಣಸಿನ ಪುಡಿ ಕೂಡ ಹಾಕ್ಕೊಂಡು ಈ ಸಾಂಬಾರು ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್. ಇದು ಕಲಾಯಿಸಿ ಕುಕ್ಕರು ಮುಚ್ಚಳ ಹಾಕಿ 5 ವಿಜಿಲ್ ಹಾಕ್ಸ್ಕೊಳ್ಳಿ. 5 ವಿಜಿಲ್ ಆಗಿದೆ. ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇರುತ್ತೆ. ಸಾಂಬಾರ್ ಥಿಕ್ನೆಸ್ ಬೇಕಂದ್ರೆ ನೋಡಿ ಈ ಥರ ಇರೋದನ್ನ, ಇದು ಏನು ವೇಸ್ಟ್ ಆಗಲ್ಲ, ರಸಮ್ ಥರ ಯೂಸ್ ಆಗುತ್ತೆ. ಈ ಥರ ತೊಗೊಂಬಿಡಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅನ್ಸುತ್ತೋ ಅಷ್ಟು ಇಟ್ಕೊಳ್ಳಿ. ಮಿಕ್ಕಿದ್ದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫುಲ್ಲು ಟೊಮೆಟೊ, ಹಸಿಮೆಣಸಿನ್ಕಾಯಿ ಏನು ಕಾಣಬಾರ್ದು. ಈ ಥರ ಫುಲ್ ಮ್ಯಾಶ್ ಮಾಡ್ಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಜೀರಿಗೆ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಒಣಮೆಣಸಿನ್ಕಾಯಿ 4, ಸ್ವಲ್ಪ ಕರಿಬೇವು. ಈಗ ಸಾಂಬಾರು ಸೇರಿಸ್ಕೊಳ್ಳಿ. ಈಗ ಹೀರೆಕಾಯಿ ಪಪ್ಪು ರೆಡಿಯಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.